ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಿಕ್ಕಾಪಟ್ಟೆ ಸಾಕಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಒಂದು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮ ಎಲ್ಲ ಸಪೋರ್ಟ್ಸ್ನು ಕೂಡ ಅದೇ ರೀತಿ ಇದೆ. ಸೊ ಎಲ್ಲರೂ ಕೇಳ್ತಾನೆ ಇದ್ರಿ ಯಾಕೆ ಬ್ಲಾಗ್ಸ್ ಬರ್ತಾಯಿಲ್ಲ ಅಂತ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ದೇ ಆರ್ ಆಲ್ಸೋ ಟೆಲ್ಲಿಂಗ್ ಎಸ್ ಎಜುಕೇಷನ್ ನಡೀತಾ ಇದೆ, ಸೊ ಇಟ್ಸ್ ಫೈನ್. ಯಾವಾಗ ಫ್ರೀ ಆಗಿರುತ್ತೆ ಅವಾಗೆಲ್ಲ ಬ್ಲಾಗ್ ಮಾಡ್ತಾಯಿದ್ರು ಅಂತ ಹೇಳಿದ್ರು. ಸೊ ಇವತ್ತು ಫ್ರೀ ಆಗಿದ್ವಿ. May 1st ಕಾರ್ಮಿಕರ ದಿನಾಚರಣೆ, ಹಾಲಿಡೇ ಇರೋದ್ರಿಂದ ನನಗೂ ಹಾಲಿಡೇ ಕೊಟ್ಟಿದ್ದಾರೆ ಕಾಲೇಜಿಂದ. ಸೊ ನಾನು ನನ್ನ ಫ್ರೆಂಡು ಯಾಕೆ ಒಂದು ಟೆಂಪಲ್ ರನ್ ಮಾಡ್ಕೊಂಬರ್ಬೇಡ್ದು ಇವತ್ತು ಅಂತ ಹೇಳಿ ಹೋಗಿ ಬರುವ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ನ ಆಲ್ಮೋಸ್ಟ್ ಲೈಕ್ ನಾನು 1 year ಬ್ಯಾಕ್ ಹೋಗಿದ್ದೆ. ಸೊ ಆ ಟೈಮಲ್ಲಿ ರಿನೋವೇಷನ್ ಏನೋ ಮಾಡ್ತಾಯಿದ್ರು. ಸೊ ಆ ರಿನೋವೇಷನ್ ವರ್ಕ್ಸ್ ಕಂಪ್ಲೀಟಾಗಿ ಇವಾಗ ಮುಗ್ದಿದೆ. ಸೊ ಇವಾಗ ಹೊಸ ಲುಕ್ಕಲ್ಲಿ ಆಂಜನೇಯ ಕಾಣಿಸ್ಕೊತಾ ಇದ್ದಾರೆ. ಸೊ ರೀಲ್ಸಲ್ಲಿ, ಇನ್ಸ್ಟಾಗ್ರಾಮ್ಸಲ್ಲಿ ಮತ್ತು ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ಸ್ಗಳೆಲ್ಲ ತುಂಬ ವೈರಲ್ ಆಗ್ತಿತ್ತು. ಸೊ ನನಗೂ ಕೂಡ ಹೋಗಲೇಬೇಕು ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಸಡನ್ನಾಗಿ ನಾನು ನನ್ನ ಫ್ರೆಂಡ್ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಬರೋಣ ಅಂತ ಇವಾಗ ಹೋಗ್ತಾ ಇದ್ದೀವಿ. ಸೊ ಹೇಗಿರುತ್ತೆ ಈ ಒಂದು ಹೊಸ ರಿನೋವೇಟೆಡ್ ಆಂಜನೇಯ, ನಮ್ಮ ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ ಅನ್ನೋದನ್ನ ಇವತ್ತಿನ ಬ್ಲಾಗಲ್ಲಿ ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬೆಲ್ ಐಕನ್ ಆ್ಯಂಡ್ ನೋಟಿಫಿಕೇಷನ್ಸ್ನ ಎಲ್ಲನೂ ಆನ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಹಾಕುವಂತಹ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ಬೇಗ ರೀಚ್ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮಗೂ ಕೂಡ ಒಂದು ಸ್ವಲ್ಪ ಸ್ಮಾಲ್ ಸಪೋರ್ಟ್ಸ್ ನಿಮ್ಮ ಕಡೆಯಿಂದ ಬರುತ್ತೆ. ಸೊ ಎಸ್, ಸ್ಟೇ ಟ್ಯೂನ್ ಆಗಿರಿ. ಏನೇನಾಗುತ್ತೆ ಇವತ್ತಿನ ವ್ಲಾಗಲ್ಲಿ ನೋಡ್ತಾ ಹೋಗೋಣ. ಲೆಟ್ಸ್ ಗೋ. ಸೊ ಗೈಸ್, ಆನ್ ದ ವೇ ಹೊರಡ್ತಾ ಇದ್ದೀನಿ. ಟೈಮ್ ಕರೆಕ್ಟಾಗಿ 9 ಗಂಟೆ ಆಗಿದೆ. ನನ್ನ ಫ್ರೆಂಡ್ನ ಪಿಕ್ ಮಾಡ್ಕೊಂಡು ಸ್ಟ್ರೈಟ್ ಟೆಂಪಲ್ ಕಡೆ ದರ್ಶನ ಪಯಣನ ಶುರು ಹಚ್ಕೊಳ್ಳೋಣ. ಲೆಟ್ಸ್ ಗೋ. ಸಿಕ್ಕಾಪಟ್ಟೆ ಬಿಸಿಲಿದೆ, ಆದಷ್ಟು ಬೇಗ ಹೋಗಿ ಬರುವಂತಹ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ನೋಡೋಣ ಏನೇನಾಗುತ್ತೆ. ಗೈಸ್, ಈ ರೋಡಲ್ಲಿ ಹೆಂಗೆ ತಂಪಾಗಿದೆ ಅಂದರೆ ಮೇಲೆಲ್ಲ ಮರ ಇದೆ. ಈ ರೋಡಲ್ಲಿ ಹೋಗ್ತಾ ಇದ್ರೆ ಒಂಥರ ವಾವ್, ಕೂಲ್ ಬ್ರೀಸು. ಟೆಂಪ್ರೇಚರ್ ನೋಡಿದ್ರೆ ಎಷ್ಟೋ ಒಂದು ಸುತ್ತೋಗೋ ರೇಂಜಿಗಿದೆ ಟೆಂಪ್ರೇಚರು. ಅದಕ್ಕೆ ಹೇಳೋದು, ಮನೆಗಳ ಮುಂದೆ ನಮ್ಮ ಸುತ್ತಮುತ್ತಲು ಚೆನ್ನಾಗಿ ಮರಗಳನ್ನ ಬೆಳೆಸಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅದನ್ನು ರಕ್ಷಿಸಬೇಕು. ಯಾರೋ ನೆಡ್ತಾರೆ, ಯಾರೋ ನೀರು ಹಾಕ್ತಾರೆ, ದಟ್ ಈಸ್ ಸೆಕೆಂಡ್ರಿ. ಅದನ್ನು ಉಳಿಸ್ಕೊಳ್ಳೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್. ಕಟ್ ಮಾಡಿ ನಾವು ಬಿಸಾಕಿದ್ರೆ ನಾಳೆ ಫ್ಯೂಚರ್ಗಂತೂ ಸಿಕ್ಕಾಪಟ್ಟೆ ಅನುಭವಿಸ್ಬೇಕು. ಈಗಾಗಲೇ ಬರೀ ಕೆರೆಗಳು ಮಾತ್ರ ಡ್ರೈ ಆಗೋಗಿದೆ. ಇನ್ನು ಹೋಗ್ತಾ ಹೋಗ್ತಾ ಭೂಮಿ ಕೂಡ ಡ್ರೈ ಆಗುವಂತಹ ಸಿಚುವೇಶನ್ಸ್ ಬರುತ್ತೆ. ಎಚ್ಚರಿಕೆ ಇರಬೇಕು ಪ್ರತಿಯೊಂದು ಕೂಡ. ನನ್ನ ಸೇರಿಸಿ ಹೇಳ್ತಾ ಇದ್ದೀನಿ, ಇದು ಬರೀ ನಿಮಗೆ ಅಂತ ಹೇಳ್ತಾ ಇಲ್ಲ, ನನ್ನ ಸೇರಿಸಿ. ನನ್ನ ಫ್ರೆಂಡ್ನ ಪಿಕ್ ಮಾಡೋಣ ಅಂತ ಅವ್ರ ಮನೆ ಕಡೆ ಹೋಗ್ತಾ ಇದ್ದೀರಿ. ಎಲ್ಲಿಗೆ ನಾವು ಗೊತ್ತಿದೆ. ಸೊ ಫೈನಲಿ ನಮ್ಮ ಬಾಯ್ಸ್, ಮೈ ಡಿಯರ್ ದೇವರು ಬಂದ ನೋಡಿ. ಗಿರಿರಾಜ್ ಪ್ಲೀಸ್. ಫೈನಲಿ ಟೆಂಪಲ್ ಹತ್ರ ಬಂದಿದ್ದಾಯಿತು. ಸೊ ಇದೇ ಟೆಂಪಲ್ ಪ್ರಿಮೈಸಸ್ ಇದು. ज्ञान गुण सागर जय कपीस लोक उजागर, जय हनुमान ज्ञान गुण सागर जय कपीस लोक उजागर। रामदूत अतुलित बल धामा, अंजनी पुत्र पवन सुत नामा, महावीर विक्रम बजरंगी, कुमति निवार सुमति के संगी। जय हनुमान ज्ञान गुण सागर जय कपीस लोक उजागर, जय हनुमान ज्ञान गुण सागर जय कपीस लोक उजागर। रंजन भरन विराज सुबेसा, कानन कुंडल कुंचित केसा, हाथ वज्र और ध्वजा विराजय, कांधे मूंज जनेऊ साजय। जय हनुमान ज्ञान गुण सागर।
ಸೊ ಗೈಸ್ ಅಲ್ಲಿ ಟೈಮು 1:30 ಆಯಿತು. ಸೊ ಅಲ್ಲಿ ಊಟ ಮುಗಿಸ್ಕೊಂಡು ಫೈನಲಿ ನಮ್ಮ ವಿಜಯ್ ಅವ್ರ ಮನೆ ಹತ್ರ ಬಂದಿದ್ದೀನಿ. ಇವ್ರಿಗೆ ಬಾಯ್ ಹೇಳೋ ಟೈಮ್ ಆಯಿತು. ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ ಅಂತೂ ಸಕ್ಕದಾಗಿ ಮಾಡಿದ್ದಾರೆ. ಇವ್ನು ಫಸ್ಟ್ ಟೈಮ್ ಹೋಗಿದ್ದು. ಈ ಥರ ಹೊಸ ಟೆಂಪಲ್ ಎಕ್ಸ್ಪ್ಲೋರ್ ಮಾಡೋಕೆ ಹೋದಾಗ ಇವ್ನು ಕರ್ಕೊಂಡು ಹೋಗ್ತೀನಿ ನಾನು. ಲಾಸ್ಟ್ ಟೈಮ್ ಇಸ್ಕಾನಿಗೆ ಕರ್ಕೊಂಡು ಹೋಗಿದ್ದೆ ಗೊತ್ತಾ, ಅದೇ ಥರ ಇವತ್ತು ಕರ್ಕೊಂಡು ಹೋಗಿದ್ದೀನಿ. ಹೌಸ್ ದ ಎಕ್ಸ್ಪೀರಿಯನ್ಸ್ ಮ್ಯಾನ್? ಚೆನ್ನಾಗಿತ್ತಪ್ಪ, ಹೊಸ ಟಾಪಿಕ್ ತಿಳ್ಕೊಂಡಾಯ್ತು ನನಗೆ. ಅಲ್ಲಿ ದೇವಸ್ಥಾನ ನೋಡೋಕ್ಕೆ ಚೆನ್ನಾಗಿತ್ತು, ನೋಡೋಕೆ ಬ್ಯೂಟಿ. ಆಚೆ ದೇವ್ರ ಮೂರ್ತಿ ನೋಡೋಕ್ಕೆ ಫ್ಯಾಬ್ಯುಲಸ್. ಎಲ್ಲಿಂದ ಜನ ಬರ್ತಾರೆ, ನೋಡೋಕ್ಕಾಗಲ್ಲ. ಪೇಂಟಿಂಗ್ ಎಲ್ಲ ಚೆನ್ನಾಗಿದೆ, ಪೇಂಟಿಂಗ್ ನೋಡೋಕ್ಕೆ ಅದ್ಭುತವಾಗಿದೆ ಚೆನ್ನಾಗಿ. ನೀವು ಬೇರೆ ಕಡೆ ಎಲ್ಲಿ ಹೋಗೋದು ಬೇಡ, ಫ್ರೀ ಆಗಿದ್ದರೆ ಟೈಮ್ ಕೊಟ್ಟು ಹೋಗಬೇಕು. ನನಗೂ ದೊರರಾಜ್ ನೋಡ್ತಿದ್ದಾನೆ ಈ ಕೆಲಸ. ನಾನು ಯಾವತ್ತು ನೋಡಿರಲಿಲ್ಲ, ಇಸ್ಕಾನಿಂದ ನೋಡಿದ್ದು, ಇದೇ ಏನೇನು ನೋಡಿದ್ರೆ ಗೊತ್ತಿಲ್ಲ. ಒಳ್ಳೆ ಮೂಮೆಂಟ್ ಚೆನ್ನಾಗಿದೆ. ನೆಕ್ಸ್ಟ್ ಎಲ್ಲ ಇಷ್ಟಪಡ್ತೀನಿ. ಕಾಯಿ ಏನೋ ಅಂತಿದ್ದೆ ಅವಾಗಲೇ. ಕಾಯಿ ಟಾಪಿಕ್ ಅದು ಇನ್ನೂ ಚೆನ್ನಾಗಿದೆ. ಇವಾಗ ಶಬರಿಮಲೆಗೆ ಹೆಂಗೆ ಅರ್ಕೆ ಕರ್ಕೊಂಡು ಹೋಗ್ತಿರೋ ಅದೇ ಥರ ಇಲ್ಲಿ ವಿಶೇಷವಾಗಿ ನಾನು ನೋಡಿದ್ದು ಅದೊಂದು ಟಾಪಿಕ್ ನಂಗೆ ಗೊತ್ತೇ ಇರಲಿಲ್ಲ. ದೊರೆ ಅಂತ ನಾನು ನಂಬಿರಲಿಲ್ಲ. ಏನು ಕಾಯಿ ಕರ್ಕೊಂಡು ಹೋಗ್ತಾರಲ್ಲ ಅಂದ್ಕೊಂಡೆ. ಅದೊಂದು ಒಳ್ಳೆ ಟಾಪಿಕ್ ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಅದೊಂದು ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ದೊರೆರಾಜ್. ನೀವು ಹಂಗೆ ಹೋಗಿ ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ ಸಕ್ಕದಾಗಿ ಮಾಡಿದ್ದಾರೆ ಗೈಸ್. ಲಿಟ್ರಲಿ ನಾನಂತೂ ಶಾಕೇ ಆಗೋದೆ. ಲಾಸ್ಟ್ ಹಳೆ ಟೆಂಪಲ್ಗಿಂತ ಹೊಸ ಟೆಂಪಲ್ ಸಕ್ಕದಾಗಿ ರಿನೋವೇಟ್ ಮಾಡಿದ್ದಾರೆ. ನೀನು ಹಳೆ ಟೆಂಪಲ್ ನೋಡಿ, ನೈಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಾನು ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ವೆರಿ ಶಾರ್ಟ್ಲಿ. ಆದರೆ ಮಾರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ಚೆನ್ನಾಗಿತ್ತು. ಇನ್ನು ನೈಟ್ ಯಾವ ರೇಂಜಿಗೆ ಇರಬೇಕು, ಆ ಲೈಟ್ ಎಫೆಕ್ಟ್ಸ್ ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಟ್ಯೂಸ್ಡೇ ತಾನೆ ವೆಡ್ನೆಸ್ಡೇ ಹೋಗಿರೋದು. ವೆಡ್ನೆಸ್ಡೇ ಹೆಂಗೆ ಅದೇ ವೀಕ್ ಡೇಸ್ ಸ್ಪೆಷಲ್ ಡೇಸ್ ಅಲ್ಲಿ ಹೆಂಗೆ ಇರಬಾರ್ದಲ್ಲ, ರಶ್ ಇರುತ್ತೆ. ಹೋಗ್ಬಿಟ್ಟು ಬನ್ನಿ ಈಗ ಸಿಸ್ಟರ್. ಸೊ ಗೈಸ್ ಫೈನಲಿ ನಾನು ಮನೆಗೆ ಹೊಳ್ಳೋ ಟೈಮ್ ಆಯಿತು, ಇವನು ಮನೆಗೆ ಹೊಳ್ಳೋ ಟೈಮ್ ಆಯಿತು. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದೆ ಏನು ಮಾಡಬೇಕು ಗೊತ್ತಲ್ಲ, ದಿನ ಕಲ್ತಿದ್ದೀರಿ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಬೆಳೆಸಿ ನಮ್ಮ ಬಾಯ್ಸ್ನ. ಇನ್ನೂ ಬೆಳಿಬೇಕು ಅಂತ ಚೆನ್ನಾಗಿದೆ ಅಷ್ಟೇ ನನಗೆ. ಸೊ ಸದ್ಯಕ್ಕೆ ನಾನು ಮನೆಗೆ ಹೋಗಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಮುಂದೇನಾಗುತ್ತೆ ಗೈಸ್. ಫೈನಲಿ ಮನೆಗೆ ಬಂದಿದ್ದಾಯಿತು. ಸಿಕ್ಕಾಪಟ್ಟೆ ಬಿಸಿಲಲ್ಲಿ ಬೆಂದೋಗ್ಬಿಟ್ಟು ಮನೆಗೆ ಬಂದು ಇವಾಗ ಸ್ವಲ್ಪ ಫ್ಯಾನ್ ಕೆಳಗಡೆ ಕುತ್ಕೊಂಡಿದ್ದೀನಿ. ಸ್ವಲ್ಪ ಆರಾಮ್ ಅನಿಸ್ತಿದೆ. ಸಿಕ್ಕಾಪಟ್ಟೆ ಬಿಸಿಲಿದೆ. ಆ್ಯಕ್ಚುಲಿ ಮಾರ್ನಿಂಗ್ ಹೋಗಿದ್ದು ನಾವು, ಮಧ್ಯಾಹ್ನ ಆಗತ್ತೆ ಅಂತ ಅಂದ್ಕೊಂಡಿದ್ವಿ. ಆಯಿತು 3:15 ಎಷ್ಟೋ ಟೈಮ್ ಆಗ್ತಿದೆ, 3:15 ಆಗ್ತಿದೆ. ಸೊ ಫೈನಲಿ ಮನೆಗೆ ಬಂದಿದ್ದಾಯಿತು. ಸ್ವರ್ಗ. ಫ್ಯಾನ್ ಕೆಳಗಡೆ ಕುತ್ಕೊಂಡು ಒಳ್ಳೆ ಕೋಲ್ಡ್ ವಾಟರ್ ಕುಡ್ದು ವ್ಲಾಗ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ನೋಡಿ ಇಲ್ಲೇ ಗೊತ್ತಾಗತ್ತೆ ಯಾವ ರೇಂಜಿಗೆ ಬಿಸಿಲು ಇವಳಿಗೂ ಕೂಡ ತಾಪೆ ಆಗ್ತಿದೆ ಅಂದರೆ ಗೈಸ್. ಸಿಕ್ಕಾಪಟ್ಟೆ ಬಿಸಿಲಿದೆ. ದಯವಿಟ್ಟು ಈ ಥರ ಪ್ರಾಣಿ ಪಕ್ಷಿಗಳು ನಮ್ಮ ಸರೌಂಡಿಂಗಲ್ಲಿ ಇರ್ತವೆ. ಸೊ ದಯವಿಟ್ಟು ನಿಮ್ಮ ಮನೆಗಳ ಮುಂದೆ ಅಟ್ಲೀಸ್ಟ್ ಒಂದು ಸ್ಮಾಲ್ ಬೌಲ್ಸ್ಗಳಲ್ಲಿ ಒಂದು ಸ್ವಲ್ಪ ನೀರನ್ನ ಹೊರಗಡೆ ಇಡಿ. ಎಲ್ಲೋ ಒಂದು ಕಡೆ ದಾವು ಅಂತ ಯಾರಾದರೂ ಮನೆಗೆ ಬಂದರೆ ನಾವು ನೀರು ಕೊಡ್ತೀವಿ. ಅದೇ ಥರ ಪಕ್ಷಿ ಪ್ರಾಣಿಗಳು ಕೂಡ ಬರ್ತವೆ. ಸೊ ಆ ಟೈಮಲ್ಲಿ ಅವು ಕೇಳೋಕ್ಕೆ ಬಾಯಿಗಳಿರಲ್ಲ, ಮೂಗುಗಳಿರಲ್ಲ, ಹೇಳೋಕ್ಕೆ ಇದಿರಲ್ಲ. ಸೊ ಅದನ್ನು ನಾವೇ ಸ್ವಲ್ಪ ಸ್ವಂತ ಬುದ್ಧಿ ಉಪಯೋಗಿಸ್ಕೊಂಡು ಅರ್ಥ ಮಾಡ್ಕೊಂಡು ಅವು ಕೇಳೋಕ್ಕಿಂತ ಮುಂಚೆನೇ ನೀರಿಟ್ಬಿಟ್ರೆ ಹೋಗ್ತಾ ಇದ್ರೆ ಒಂದು ಸ್ವಲ್ಪ ಹಂಗೆ ದಾವನ್ನ ನೀಗಿಸ್ಕೊಳ್ಳುತ್ತೆ. ಹೊಟ್ಟೆ ಹಸಿನ ತಡ್ಕೊಬೋದು, ಬಟ್ ದಾಹನ ಯಾರೂ ತಡ್ಕೊಳಕ್ಕಾಗಲ್ಲ. ಸೊ ದಯವಿಟ್ಟು ನಿಮ್ಮ ಮನೆಗಳ ಮುಂದೆ ಪ್ರಾಬಬ್ಲಿ ಅಮ್ಮ ಅಂದರೆ ಒಂದು ದಿನಕ್ಕೆ ಒಂದು ಜಗ್ ನೀರು ಗೈಸ್ 2 ಟೈಮ್ ಒಯ್ದುಬಿಟ್ರೆ ಯಾವ್ದಾದ್ರು ಪ್ರಾಣಿಗಳು ಹೋಗ್ತಾ ಕುಡ್ಕೊಂಡು ಹೋಗ್ತವೆ. ಈ ಬಿಸಿಲು ಇನ್ನೂ ಎಷ್ಟು ದಿನಗಳ ಕಾಲ ಇರುತ್ತೋ ಗೊತ್ತಿಲ್ಲ. ಮಳೆ ಬರೋವರೆಗೂ ಈ ಪ್ರಾಬ್ಲಮ್ಸ್ ಡೆಫಿನೆಟ್ಲಿ ಫೇಸ್ ಮಾಡಲೇಬೇಕು. ಸೊ ನಾವು ಒಂದು ಹೊತ್ತು ನೀರಿಲ್ಲ ಅಂದರೆ ಹೇಗಿರೋಕ್ಕಾಗಲ್ವೋ, ಪಕ್ಷಿ ಪ್ರಾಣಿಗಳು ಇಡೀ ದಿನ ಇರೋಕ್ಕಾಗಲ್ಲ. ಇಡೀ ದಿನ ಎಲ್ಲೂ ನೀರು ಸಿಕ್ಕಿಲ್ಲ ಅಂದರೆ ಸೊ ನೀವು ಕೂಡ ಒಳ್ಳೆ ಮಾನವೀಯತೆ ಇರುವಂತಹ ವ್ಯಕ್ತಿಗಳಾಗಬೇಕು. ಸೊ ಶೋ ಸಮ್ ಕೈಂಡ್ನೆಸ್ ಟು ದ ನೇಚರ್. ಆ್ಯಂಡ್ ಬೈ ದ ವೇ, ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ ಅಂತೂ ಲುಕ್ ವೈಸ್ ಸಕ್ಕದಾಗಿ ಕಾಣಿಸ್ತಾ ಇದೆ. ಹೊಸ ಲುಕ್ಕು ಒಂಥರ ಯಾವ ರೇಂಜಿಗಿದೆ ಅಂದರೆ ಗೈಸ್, ಹಳೆ ಆಂಜನೇಯ ಟೆಂಪಲ್ಲು ಸಡನ್ನಾಗಿ ಯಾರಾದರೂ ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ಗೆ ಒಂದು 2 ವರ್ಷ 3 ವರ್ಷ ಬಿಟ್ಬಿಟ್ಟು ಹೋದರೆ ಶಾಕೇ ಆಗಿಬಿಡ್ತಾರೆ. ಆ ಥರ ಮಾಡಿದ್ದಾರೆ. ಒಳಗಡೆ ಅಂತೂ ಗೈಸ್ ನಾನು ಮಾರ್ನಿಂಗ್ ಹೋಗಿದ್ದೆ. ನೈಟ್ ಏನಾದ್ರು ನೀವು ಹೋದರೆ ಒಳ್ಳೆ ಲೈಟ್ ಎಫೆಕ್ಟ್ಸಲ್ಲಿ ನೀವು ಇದನ್ನು ನೋಡ್ಬೋದು. ಸೊ ಡೆಫಿನೆಟ್ಲಿ ಹೋಗಿ ನೀವು ಕೂಡ ವಿಸಿಟ್ ಮಾಡಿ. ಸೊ ಸದ್ಯಕ್ಕೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಒಂದು ಪುಟ್ಟ ಬ್ಲಾಗ್ನ ಇವತ್ತು ಮಾಡಿಕೊಂಡೆ. ಸೊ ಜರ್ನಿ ಕಂಟಿನ್ಯೂ ಆಗುತ್ತೆ. ಮತ್ತು ಸ್ಟೇ ಟ್ಯೂನ್ ಆಗಿರಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಮತ್ತು ಬೇಗ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಫೈನಲಿ ಟೈಮ್ ಸದ್ಯಕ್ಕೆ 1:30 ಆಗ್ತಾಯಿದೆ. ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ ದರ್ಶನ ಮುಗೀತು. ಹೆಂಗಿದಪ್ಪ? ಸಕ್ಕದಾಗಿದ್ದಪ್ಪ. ನಾನು ಲೈಫಲ್ಲಿ ಫಸ್ಟ್ ಹೊಸ ಟಾಪಿಕ್ ತಿಳ್ಕೊಂಡೆ. ನಾನು ಕಾಯಿ ಅನ್ನೋದು ಬೇರೆ ಅಂತಾರಲ್ಲ, ಧರ್ಮಸ್ಥಳ ಅಲ್ಲ, ಸುಬ್ರಹ್ಮಣ್ಯ ಸ್ವಾಮಿ ಏನೋ ಅಂತಾರ. ಕಟ್ ಮಾಡಿ ಹೇಳ್ತೀನಿ. ಕಟ್ ಮಾಡಿ ಕೇಳಪ್ಪ. ವಿಡಿಯೋ ಮಾಡ್ತಾ ಇದ್ದೀನಿ.
ಹಾಯ್ ಗೈಸ್, ಟಾಟಾ ಬೈ ಬೈ ಫ್ರಮ್ ದೊರೆರಾಜ್ ಫ್ರಮ್ ಮೀ.